ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ 4 ಗಮನಿಸಿ. 3 ಅಂಕಗಳ ಪ್ರಶ್ನೆಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ 3 ಅಂಕಗಳನ್ನ ಹೊಂದಿರುತ್ತೆ. ಅದರಲ್ಲಿ ಎ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ತಿಳಿಸಿ. ಮೊದಲನೇದಾಗಿ ಬೆಳಕಿನ ಪ್ರತಿಫಲನ ಎಂದರೇನು? ಒಂದು ಮೇಲ್ಮೈಗೆ ಬಡಿದಂತಹ ಬೆಳಕು ಮರಳಿ ಅದೇ ಕಡೆ ಬರೋದನ್ನ ಏನಂತ ಕರಿತೀವಿ? ಬೆಳಕಿನ ಪ್ರತಿಫಲನ. ಈಗ ನಾವು ಒಂದು ಗೋಡೆಗೆ ಚೆಂಡನ್ನ ಎಸೆದ್ರೆ ವಾಪಸ್ ಅದು ನಮ್ಮ ಬಳಿನೇ ಬರ್ತದಲ್ಲ, ಅದೇ ತರ ಬೆಳಕಿನ ಪ್ರತಿಫಲನ. ಪ್ರತಿಫಲಿಸಿದಂತಹ ಬೆಳಕು ಮರಳಿ ಬರುವಂತದನ್ನ ಬೆಳಕಿನ ಪ್ರತಿಫಲನ. ಹಾಗಿದ್ರೆ ಬೆಳಕಿನ ಪ್ರತಿಫಲನದ 2 ನಿಯಮಗಳು. ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಪ್ರತಿಫಲಿತ ಕಿರಣ, ಇದು ಲಂಬ. ಪ್ರತಿಫಲನದ ಮೇಲ್ಮೈಗೆ ಎಳೆದಂತಹ ಲಂಬ, ಇದು ಪ್ರತಿಫಲಿತ ಬಿಂದು. ಈಗ ಇದೇನಿದೆ, ಇದು ಪತನ ಕಿರಣ ಮತ್ತೆ ಲಂಬದ ನಡುವಿನ ಕೋನ ಏನಿದೆ ಐ ಅಂತ ಕರಿತೀವಿ. ಇದು ಪತನ ಕೋನ. ಅದೇ ತರ ಪ್ರತಿಫಲಿತ ಕಿರಣ ಮತ್ತೆ ಲಂಬದ ನಡುವಿನ ಕೋನ ಏನಿದೆ ಇದನ್ನ ಏನಂತ ಕರಿತೀವಿ? ಆರ್. ಇದು ಪ್ರತಿಫಲನ. ಹಾಗಿದ್ರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಕೋನ ಐ ಇಸ್ ಈಕ್ವಲ್ ಟು ಕೋನ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣ, ಇವು 3 ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಬೆಳಕಿನ ಪ್ರತಿಫಲನದ 2 ನಿಯಮಗಳಾಗಿವೆ. ಥ್ಯಾಂಕ್ ಯು.